ಲೆಟರ್ ರೈಟಿಂಗ್ ಯಾವ ತರ ಬರಿಬೇಕು ನೋಡಿ. ಫಸ್ಟ್ ಎಲ್ಲಾ ಲೆಫ್ಟ್ ನಲ್ಲೇ ಬರಿಬೇಕು. ಎಲ್ಲಾ ಲೆಫ್ಟ್ ನಲ್ಲೇ ಬರಿಬೇಕು. ಸ್ಟಾರ್ಟಿಂಗ್ ನೋಡಿ, ನಾನು ಎಕ್ಸ್ 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 ಅಂದ್ರೆ ಹೆಸರು, ವೈ ಅಂದ್ರೆ ಅಡ್ರೆಸ್, ಒಂದ್ ಲೈನ್ ಬಿಟ್ಟು 14th March 2025 ಈ ತರ ಡೇಟ್ ಬರಿಬೇಕು. ಆಮೇಲೆ ಟು ಅಡ್ರೆಸ್ ಬರಿಬೇಕು, ಕ್ವಶನ್ ಪೇಪರ್ ನಲ್ಲಿ ಇರುತ್ತೆ ಅಪ್ಲೈ ಟು ಅಂತ. ಆಮೇಲೆ ಸ್ಯಾಲ್ಯೂಟೇಷನ್ ಒಂದ್ ಲೈನ್ ಬಿಟ್ಟು ರೆಸ್ಪೆಕ್ಟೆಡ್ ಸರ್. ಆಮೇಲೆ ಒಂದ್ ಲೈನ್ ಬಿಟ್ಟು ಸಬ್ಜೆಕ್ಟ್ ನೋಡಿ ಯಾವ ತರ ಬರ್ದಿದ್ದೀನಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಬಯಾಲಜಿ. ಆಮೇಲೆ ರೆಫರೆನ್ಸ್ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 13th March 2025. ಆಮೇಲೆ ಬಾಡಿ ಆಫ್ ದಿ ಲೆಟರ್ ಯಾವ ತರ ಇರುತ್ತೆ ನೋಡಿ, ಯಾವ ತರ ಬರ್ದಿದ್ದೀನಿ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಲೆಕ್ಚರರ್ ಇನ್ ಬಯಾಲಜಿ. ಆಮೇಲೆ ಒಂದ್ ಲೈನ್ ಬಿಟ್ಟು ಐ ಹ್ಯಾವ್ ಪಾಸ್ಡ್ ಮೈ MSc ವಿತ್ ಅ ಫಸ್ಟ್ ಕ್ಲಾಸ್, ಐ ಹ್ಯಾವ್ ಡನ್ ಅ ಕಂಪ್ಯೂಟರ್ ಕೋರ್ಸ್. ಆಮೇಲೆ ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ, ಬಿಸೈಡ್ಸ್ ಐ ಹ್ಯಾವ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆಸ್ ಅ ಲೆಕ್ಚರರ್ ಇನ್ ಬಯಾಲಜಿ. ಆಮೇಲೆ ಒಂದ್ ಲೈನ್ ಬಿಟ್ಟು ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮೆ ವಿತ್ ದಿಸ್ ಅಪ್ಲಿಕೇಶನ್, ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್. ಆಮೇಲೆ ಒಂದ್ ಲೈನ್ ಬಿಟ್ಟು ಥ್ಯಾಂಕ್ ಯು. ಆಮೇಲೆ ಒಂದ್ ಲೈನ್ ಬಿಟ್ಟು ಯೋರ್ಸ್ ಫೇತ್ಫುಲಿ. ಆಮೇಲೆ ಅದ್ರ ಕೆಳಗಡೆ ಎಕ್ಸ್ ಎಕ್ಸ್ ಎಕ್ಸ್. ಇದಾದ ನಂತರ ನಾವು ರೆಸ್ಯೂಮೆ ಬರೆಯಬೇಕು ನೋಡಿ. ಎಲ್ಲಾ ಲೆಫ್ಟ್ ಕಡೆನೆ ಬರಿಬೇಕು. ಲೆಟರ್ ರೈಟಿಂಗ್ ಅಂದ್ರೆ ಎಲ್ಲಾ ಲೆಫ್ಟ್ ನಲ್ಲೇ ಬರಿಬೇಕು. ಈ ತರ ಇದು ಲೆಟರ್ ಫಾರ್ಮ್ಯಾಟ್ ಇದೆ, ಸ್ಯಾಂಪಲ್. ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಇದು ಲೆಟರ್ ಫಾರ್ಮ್ಯಾಟ್ ಇದೆ ನೋಡಿ, ಈ ತರನೇ ನೀವು ಬರೆಯಬೇಕು. ಆಮೇಲೆ ರೆಸ್ಯೂಮೆನು ಬರೆಯಬೇಕು. ಎಲ್ಲ ಲೆಫ್ಟ್ ಕಡೆನೆ ಬರಿಬೇಕು. ಡೇಟ್ ಯಾವ ತರ ಬರಿಬೇಕು, ಬಾಡಿ ಯಾವ ತರ ಬರಿಬೇಕು, ಲಾಸ್ಟಿಗೆ ಏನ್ ಬರಿಬೇಕು, ಈ ತರ ನಿಮ್ ಲೆಟರ್ ಫಾರ್ಮ್ಯಾಟ್ ಇದೆ ನೋಡಿ.